ನಡೀದು ಇದಕ್ಕೆ ಎಷ್ಟು ರೇಟ್ ಕೊಡ್ತಿ, ಇದಕ್ಕೆ ಎಷ್ಟು ರೇಟಿಂಗ್ ಕೊಡ್ತಿ, ಇದಕ್ಕೆ ಎಷ್ಟು ಮಾರ್ಕ್ಸ್? ಎರಡು ಕಡೆ ಆಗಿ ಇವತ್ತು ಒಂದಿನ ಸುಧಾರಿಸ್ರಿ. ಆರಾಮದಾರ ಎಲ್ಲಾರ ಮನ್ಯಾಗ? Hey guys, welcome back to Mr. YouTube channel. ಇವತ್ತು ಶ್ರೀವಾರಿದು ಏನೈತಿ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು. ಇವತ್ತು 3 ಮಾಡಂಗೆ ಕಾಣಿಸ್ತಾರೆ ಇಂಜೆಕ್ಷನ್. ಸೊ ನಾನು ಹೊರಗೆ ಹೋಗಿ ಬಂದೀನಿ. ಈಗ ಟೈಮ್ ಭಾಳ ಆಗೈತಿ, ಜಲ್ದಿನೇ ಹೋಗ್ಬೇಕಾಗಿತ್ತು. ನಾನು ಬರೋದು ಲೇಟ್ ಆಯ್ತಲ್ಲ. ಸೊ ಈಗ ರೆಡಿ ಮಾಡಿಟ್ಟಾಳ. ಬರೋದ್ರೊಳಗೆ ಸುನಿತಾನ ರೆಡಿ ಆಗ್ತಾಳೆ. ಈಗ ಬಂದುಗಳೇ ಜಲ್ದಿ ಹೋಗುವ. ಇವತ್ತು ರಾತ್ರಿಗಿನ ಸಂಭಾಳಿಸೋದು ಸ್ವಲ್ಪ ಕಷ್ಟ ಇರುತ್ತೆ ಅನ್ಸುತ್ತೆ. ನೋಡಿ ಅಂಚೆ ಬಿಟ್ಟ ಕೊರೆ ಹುಲಿ ಕಂಡಂಗೆ ಅನ್ನಿಸ್ತು. ಹುಲಿ ಪಾಪ ಹುಲಿ ಕಾಲಿ ಬ್ಯಾನೆ ಇದು ಪಾಪ ಏನು ಮಾಡಲ್ಲ. ನಿನಗೆ ಮನ್ಯಾಗ ನಾ ಜಲ್ದಿ ರೆಡಿ ಹಾಕ್ತೀನಿ. ಆಮೇಲೆ ನಾವೊಬ್ಬನೇ, ಇವರಿಬ್ರು ಲೇಟ. ಶ್ರೀವಾರಿ ಲೇಟ, ಸುನಿತಾ ಲೇಟ. ಯಾಕಂದ್ರೆ ಇಬ್ಬರು ಹೆಣ್ಮಕ್ಳಲ್ಲ. ಗಂಡು ಮಕ್ಕಳಿದ್ರೆ ಜಲ್ದಿ ರೆಡಿ ಆಗ್ತಿದ್ರು ಅನ್ಸುತ್ತೆ. ಓಯ್ ಮೇಡಮ, ಸಾಕ್ಸಾ ಹಾಕ ಸಾಕ್ಸಾ? ಓ ಹಾಕು ಮಾಮ. ಆಯ್ತು. ಸೋಫಾ ಮೇಲೆ ಮುಳ್ಳಿದ್ವು ಅಲ್ಲ, ಅದಕ್ಕೆ ಬ್ಯಾನ್ ಆಗೋದು. ಸಣ್ಣ ಕಲೆ ಆಗುತ್ತಾಳ. ಅದು ತಳಗಿಟ್ರೆ ಅಳುದು, ನನಗೆ ಎತ್ಗೋರಿ ಅನ್ನೋದು. ಬಟ್ ನಾವು ಅದನ್ನು ರೂಢ ಮಾಡಂಗಿಲ್ಲ ಎನಿ ಕಂಡೀಷನ್. ಆಕಿ ಎಷ್ಟೇ ಹಳ್ಳಿ ಆಕಿನ ಆಲ್ಮೋಸ್ಟ್ ಸ್ವಲ್ಪ ರೂಢ ಮಾಡ್ತೀವ. ಅದ್ರಾಗ ನಮ್ಮ ಆ್ಯನಿವರ್ಸರಿಗೆ ಎಷ್ಟು ವಿಶಸ್ ಯಪ್ಪ, ನಿಜವಾಗ್ಲೂ ಎಷ್ಟೊಂದು 600ರಿಂದ 700 ಅದಾವು. ಜನಕ್ಕೆ ರಿಪ್ಲೈ ಮಾಡೀನಿ. ಅಂದ್ರೆ ಹಂಗೆ ಮ್ಯಾಲೆ ನೋಟಿಫಿಕೇಶನ್ ಬಂದಾಗ ಹಂಗೆ ವಾಪಸ್ ರಿಪ್ಲೈ ಮಾಡೀನಿ. ಆಮೇಲೆ ಅಷ್ಟು ಜನಕ್ಕೆ ಮಾಡೋಕ್ಕಾಗಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಯಾರ್ಯಾರಿಗೆ ಮಾಡಿಲ್ಲ, ಒಂದಿನ ಎಲ್ಲರಿಗೂ ಹಂಗೆ ಮಾಡ್ಕೋತಾ ಇರ್ತೀನಿ. ಸೊ ನಿಮ್ಮ ಪ್ರೀತಿ ನಮಗೆ ಭಾಳ ಎಮೋಷ್ನಲ್ ಮಾಡಿಬಿಟ್ಟೈತಿ. ನಿನ್ನೆ ಅಷ್ಟು ಜನ ವಿಶ್ ಮಾಡಿದ್ರಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್. ಇದ್ರೊಳಗೆ ತಿಂದಿದ್ದ 2-3 ಅಷ್ಟೇ ತಿಂದು ಓದಿದ್ದೆಲ್ಲ ಸುಲ್ತಾನ. ಕೊಡು ಕೆರೆ ಹತ್ತದ ಗಂಟೆ ವಿನೇಗರ ಬಿಸಿನೀರು ಕೊಡ್ತೀನಿ. ಗುಳಿಗೆ ತೋದೇನ? ಗುಳಿಗೆ ಬೇಡ. ಗುಳಿಗೆ ಏನು ತಗೋಬಾರ್ದಂತ ಸುಲ್ತಾ. ನೀ ಡಾಕ್ಟ್ರಿಗೆ ಕೇಳಿ ತಗೋಬೇಕಂತ. ಅದು ಪಾಪ ಹಾಲು ಕುಡ್ತೈತಲ್ಲ, ನೀವು ಡಾಕ್ಟ್ರಿಗೆ ಕೇಳಿ ತಗೋಬೇಕಂತ. ನಾ ಹಂಗೆ ತಂದ್ಬಿಟ್ಟಿನಿ ಹೇಳಿದ್ರು. ಸೊ ನಮ್ಮ ಫ್ಯಾಮಿಲಿ ಭಾಳ ದೊಡ್ಡದೈತಲ್ಲ, ಎಲ್ಲರೂ ಹೇಳ್ತಾರೆ, ತಿಳಿಸ್ಕೊಡ್ತಾರೆ. ನಾವು ಆಮೇಲೆ ತಿಳ್ಕೊಬೇಕು. ತಿಳಿಸ್ಕೊಡ್ತಾರಲ್ಲ, ಆಮೇಲೆ ತಿಳ್ಕೊಳ್ಳೋದು. ಗೊತ್ತಿಲ್ಲಾರ್ದು ಹೇಳ್ತಾರೆ ಎಲ್ಲ. ಏನಾರ ತಪ್ಪು ಮಾಡಿದ್ರೆ ನಾವು ಹೇಳ್ರಿ, ನಾವು ತಿದ್ಕೋತೀವಿ, ಎಲ್ಲಾನು ತಿದ್ಕೋತೀವಿ. ಈಗ ಹೊಸಾದ ಟಿ ಶರ್ಟ್ ಹಾಕೊಂಡ್ಬಿಟ್ಟಾನ, ಸ್ವಲ್ಪ ಬಾಪ್ ಪೋಸ್ ಕೊಡತ್ತಾನ. ಯಾಕ ಭಾರಿ ಕಾಣಕತ್ತೈತೆ ಅಂತ ಅಂದ್ಬಿಟ್ಟಿನಿ. ಮತ್ತೆ ಪೋಸ್ ಕೊಡೋದ ಹಾಕೋದ. ವರ್ಷಕ್ಕೆ ಒಂದು ಟಿ ಶರ್ಟ್ ಹಾಕಿರ್ತೀನಿ ಹೊಸದು. ಬಿಟ್ರೆ ಅವನೇ ಹಾಕಿದ್ರು ಬೇಡ. ಈಗ ಅದಕ್ಕೂ ಅನ್ಕಿಸ್ತಲ್ಲ ಅಂತ. ಇಲ್ಲ, ಸ್ವಲ್ಪ ಪೋಸ್ ಕೊಡತ್ತಿ, ಅದು ಚಂದ ಕಾಣತೈತೆ ಅಂತ ಹೇಳ್ಬಿಟ್ಟಿನಿ. ಈಗ ನೋಡಲ್ಗ ನಡೀದು. ಈಗ ಇದಕ್ಕೆ ಎಷ್ಟು ರೇಟ್ ಕೊಡ್ತಿ, ಇದಕ್ಕೆ ಎಷ್ಟು ರೇಟಿಂಗ್ ಕೊಡ್ತಿ, ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಿ ಅಂತ ಚಂತಾನೆ ಕೇಳ್ತಾನ. ಇಷ್ಟು ಅಳ್ತಾಳೆ ನೀ ಸದ್ದ. ಆಮೇಲೆ ಬೈಕ್ ಮೇಲೆ ಹೋಗಾಗ ನಿದ್ದೆ. ಒಟ್ಟಕ್ಕೀಗ ಬೈಕ್ ಮೇಲೆ ಹೋಗ್ತಿರ್ಬೇಕು, ಒಂಥರ ಖುಷಿ ಐತಿ. ಖುಷಿ ಗೊತ್ತಿರೋದು ತೂಕಡಿಸ್ದಂಗೆ ಆಗುತ್ತಲ್ಲ, ಇದು ಹಿಂಗೆ ಆಳಿಂದಾಗ ನಿದ್ದೆ ಬರುತ್ತೆ. ಅಯ್ಯ ಹೌದಾ? ಬರೀ ತನ್ನ ಮುಖ ಅಷ್ಟೇ ಅಲ್ಲ, ನಮ್ಮನ್ನು ಚೂರ್ತಾಳಕ್ಕೆ. ನಾವು ಸನಿ ಹೋದ್ರೆ ನಮ್ದು ಹಿಡಿದು ಕರ್ ಅನ್ನಿಸ್ತಿರ್ತಾಳೆ ಅಲ್ವಾ? ಬಾಯ ಕೈ ತೆಗಿಯೋದು, ಕೈ ತೆಗಿಸಕ್ಕೆ ಅಳ್ತಾಳಕ್ಕೆ. ಲೇಟ್ ಆಗೈತಿ. ಅದ್ರೊಳಗೆ ಮೇಡಮ್ ಅವರು ತಾಯಿ ಕಾರ್ಡ್ ಬಿಟ್ಟು ಬಂದಾರ. ಕೈ ಎಳ್ಸ್ಕೋತ ಆರಾಮ್ ಅಫಿಷಿಯಲ್ ಆಗಿ ಆಫೀಸ್ಗೆ ಹೋಗೋರು ಜೊತೆ ಹೆಲ್ಮೆಟನ್ನು ಮರ್ತಿದ್ವಿ. ಸೊ ಹೆಲ್ಮೆಟನ್ನು ತೊಗೊಂಡಿವಿ. ಬಾಯ್ ಸುಮ್ಮನೆ ತೊಗೊಂಡಾಗಣ ನೋಡಿ. ಒಂದ ರೌಂಡ್ ಬರೀ ಬೈಕ್ ಮೇಲೆ ಹೋಗಿ ಬರೋದ್ರೊಳಗೆ ನೀನು ಇದ್ದೀನಿ. ಹೋಗಿಲ್ಲ ಸ್ಕೂಲಿಗೆ ರಮೇಶ? ನಮ್ಮ ಹಳೆ ಫ್ರೆಂಡು ಇವಳು. ನಮ್ಮ ಹಳೆ ಫ್ರೆಂಡು. ಏನು ಮಾಡ್ಕೊಂಡಿ? ಗುಳ್ಳೆಗ್ಯಾವಲ್ಲ. ಅಮ್ಮ ಬಂದಿದ್ಲ? ಅದಕ್ಕೆ ಮಿಸ್ ಸ್ಕೂಲ್ಗೆ ಹೋಗಿದ್ವಿ, ಬ್ಯಾಡ ಅಂದಿದ್ರು. ಎಲ್ಲ ಹುಷಾರಾಗೈತೆ,
ಇವನಿಗೂ ಬಂದಿತ್ತ ಅಮ್ಮ? ಬಂದಿತ್ತು. ಹಾಂ ನೋಡಿ ಹಿಂದೆ ಆಚೆ ಬಂದು ನನಗೆ ಸರ್ಪ್ರೈಸ್ ಕೊಡ್ತಾನೆ. ಹಾಂ ಆರಾಮದಾರ ಎಲ್ಲರ ಮನ್ಯಾಗ? ಎಲ್ಲರೂ ಆರಾಮ. ಅಕ್ಕಾಗ ಒಂದೆರಡು ಹಾಕ್ಸ್ಬೇಕಂದ್ರೇನು? ಪಾಪಗೆ ಹಾಕ್ಸೋದು ಅಕ್ಕಾಗಲ್ಲ. ಇವಂಗೆ ಹಾಕ್ಸಿದ್ದೇನು? ನಿನ್ಗೆ ಹಾಕ್ಸಿನ ಬಾ ಒಂದೆರಡು. ಬಂದಿದ್ರು ಅವತ್ತು ಹಂಗೆ ತಪ್ಸ್ಕೊಂಡ್ಬಿಟ್ವಿ ನಾವು. ಹಾಂ ಆಗಾಗ ಬಂದಿದ್ರು ತಪ್ಸ್ಕೊಂಡ್ಬಿಟ್ವಿ. ಬೆಳಗ್ಗೆ ಬಂದ್ಬಿಟ್ಟು ರಾಯಚೂರು ಅಂದ್ರಲ್ಲ, ರಾಯಚೂರು ಹತ್ರ. ರಾಯಚೂರು ಕಡೆ ರಾಮದುರ್ಗ. ರಾಮದುರ್ಗ. ಹೇಳಿ ಸುಂತ ಇಂಜೆಕ್ಷನ್ ಮಾಡ್ಸಕ್ಕೆ ಇವತ್ತು 3 ಅದಾವಲ್ಲ. ಸೊ ನಮ್ಮ ಮನೆ ಇಲ್ಲೇ ಐತಿ, ಮುಂಚೆ ಇರೋ ಮನೆ ಅನ್ಸತ್ತೆ ಅಲ್ಲೈತಲ್ಲ, ಅದೇ ನಾವು ಮೊದಲಿದ್ದಿದ್ದು ಮನೆ ಮುಂಚೆ ಇದ್ದಿದ್ದು. ಒಂದು ಇಂಜೆಕ್ಷನ್ ಮಾಡಿದಾಗ ನೋಡೋಕ್ಕಾಗಿಲ್ಲ ನನಗೆ. ಇವತ್ತು 3 ಮಾಡ್ತಾರೆ ಇಂಜೆಕ್ಷನ್. ಆಗಿ ರಾತ್ರಿ ಎಲ್ಲ ಆಡ್ತಾಳಲ್ಲ, ಇಲ್ಲಿದ್ದಾಗ ಹತ್ತಿಲ್ಲಲ್ಲ, ನಿಮ್ಮ ಮನೆ ತನಕ ಕೇಳಿಸ್ತೈತಿ ಸೌಂಡ್. ಆಗ್ತಿರ್ಲ ನಾವಾಗ ಇದು ಒಂದು ದಾಟಿ ಬಿಟ್ರೆ ಮತ್ತೆ ಲೇಟ್ ಅನ್ಕತ್ತೆ ಯಾವೂ ಇಲ್ಲ. ಓಕೆ ಅಲ್ಲ, ಇದು ಚಾರ್ಜ್ ಗಿರ್ಜ್ ಏನು ಹಿಡಿಯೋಗಿಲ್ಲ ಇದನ್ನ? ಇಲ್ಲ ಹಾಂ ಆಮೇಲೆ ಇಲ್ಲಿ ಚಿಕ್ಕ ಮಕ್ಳಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಹಿಂಗೆ ಹಾಕ ಅನ್ನೋದು, ಹಿಂಗೆ ಅನ್ನೋದು ಐತಿ, ಹಿಂಗೆ ಬರಲ್ಲ ಅದು. ಹೌದಾ? ಹ್ಞೂ ಚಾಲೂ ಮಾಡ್ಯಾರ ಈಗ ಪಾಪುಗಳಿಗೆ ಹೊಡ್ಯಕ್ಕೆ ಇಂಜೆಕ್ಷನ್. ಸಣ್ಣಾಗ ನೆಕ್ಸ್ಟ್ ನಮ್ಮ ಫೀವರ್ ಇದನ್ನ ಐತೆ ಪಾಳೆ ಇದಾಗಲಿ ಪಾಪ. ಸುನಿತಾ ಆಗ ನಗ ಕೂತಾಳಲ್ಲ, ಸುಮ್ಮನೆ ನಗ್ತಾಳೆ. ನಾ ಹೆಂಗೈತಿ ಬರ್ತಾವೆ. ಇಲ್ಲ ಆಯ್ತಾ? ಇವಾಗ ಇಂಜೆಕ್ಷನ್ ಹಾಕಿಕೊಂಡು ಇನ್ನಿಬ್ರು ಇದ್ದಾರೆ, ಇರು ಖಾಲಿ ಆಯ್ತಾ? ಆಗಿದೆ. ಓಕೆ ಥ್ಯಾಂಕ್ ಯು. ಸಮಾಧಾನ ಆಗಿಲ್ಲ ಸ್ವಲ್ಪ? ಎಲ್ಲಿ ಹಾಕಿದ್ರಿ? ಇಲ್ಲಿ ತಾನೆ ಎರಡು ಕಡೆ ಆಗಿದೆ. ಆ ಕಡೆ ಇವತ್ತು ಒಂದಿನ ಸುಧಾರಿಸ್ರಿ. ಹಾಂ ಅದು ಹಾಂ. ಓಕೆ ಬಾಯ್ ಬಾಯ್ ಬಾಯ್, ಹೋಗ್ಬರ್ತೀನ. ಮುಗೀತಿ ಕೆಲಸ. ಈಗ ನಮ್ಮ ಕೆಲಸ ಇಲ್ಲಿ ರಜ್ ಇರೋದ್ರಿಂದ ಗಾಡೀಲಿ ತರೋದು ಬೇಡ, ಪಾಪು ಇರ್ತೈತೆ ಅಂತೇಳಿ ಗಾಡಿ ಅಲ್ಲೇ ಹಚ್ಚಿ ಬಂದೀನಿ. ಏರಿಯಾ ಬಿಟ್ರೆ ಟ್ರಾಫಿಕ್ ಇರ್ಲಾರ್ದು ಇನ್ನೊಂದು ಏರಿಯಾ ಅಂದ್ರೆ ಯಲಹಂಕ. ಕಮ್ಮ ಆದರೂ ಇಲ್ಲಿ ಬಿಟ್ರೆ ನೆಕ್ಸ್ಟ್ ಅದೇ ಯಪ್ಪ ಯಪ್ಪ ಗಾಡಿ ಮತ್ತೆ ಅಲ್ಲಿಂದ ಯೂಟರ್ನ್ ತೊಗೋಬೇಕಾಗಿತ್ತು. ಅದಕ್ಕೆ ಆ ಸೈಡೇ ಚಿಕ್ಕ ನಡ್ಕೊತ ಬಂದೀನಿ ನಾನು ಆರಾಮಾಗಿ. ಮತ್ತು ಆ ಕಡೆ ಹೋದ್ರೆ 1 ಕಿಲೋಮೀಟ್ರ್ ರೌಂಡ್ ಹೊಡಿಬೇಕಾಗತ್ತೆ. ಐ ಆಮ್ ಬ್ಯಾಕ್, ನಮ್ಮ ಗಾಡಿ ಬ್ಯಾಕ್. ಇದೊಂದು ನಮಗೆ ಹೋಗಿ ಗೇಟ್ ತೆಗಿಬೇಕು, ಆಮೇಲೆ ಗಾಡಿ ಒಳಗೆ ಹಾಕೋದು. ಆಟೋಮೆಟಿಕ್ ಗೇಟ್ ಇದ್ರೆ ಬರೀ ಇವತ್ತು ಒಂದಿನ ಹೆಂಗಾರ ಮಾಡಿ ಒಟ್ಟು ಹಳ್ಳಿಲ್ಲ ಅಂದ್ರೆ ಸಾಕೈತಿ. ಹಾಂ ಮತ್ತು ನಾಳೆಗೆ ಕಮ್ಮ ಆಗ್ಬಿಟ್ಟೈತಿ. ಇವತ್ತು ಒಂದೇ ದಿನ ನೋಡುವ. ಅಮ್ಮವ್ರದಂತೂ ಸೌಂಡ್ ಕೇಳ್ಸಾಗುತ್ತಿಲ್ಲ, ಚಳಿ ಚಳಿ ಅಂತೇಳಿ. ನಮಗೆ ಇಲ್ಲಿ ಬೆಲ್ ಹೊಡಿಬೇಕಂದ್ರೆ ಇಟ್ಟು ದೂರವರು. ಸಾರಿ, ಬೆಲ್ ಹೊಡಿ ಬರೋ ಮುಕ್ಕೊಂಡಿರ್ತಾಳೆ. ಹಾಂ ಏನಮ್ಮ ಮಾಡ್ತಿದ್ದೆ? ತೆಗ್ದಿಡು. ನಾವು ಮನ್ಯಾಗ ಇಲ್ಲೇ ಅದಾರ ಅಮ್ಮವರು. ಹತ್ತಿಲ್ಲ ಹತ್ತಾಳ. ಹುಲಿ ಮನ್ಯಾಗ ಇಲ್ಲ ಅಂದ್ರೆ ಇವು ಕೆಲಸ ಆಗ್ತಾವು. ಬಿಸ್ಕೆಟು ಬಸ್ಕೆಟು ನಾ ಇದ್ರೆ ಮುಟ್ಟಂಗಿಲ್ಲ ನಾನು ಮುಂದೆ. ನೀಟಾಗಿ ತಿನ್ನಕ್ಕೂ ಬರಲ್ಲೇ ನೀನು. ಬರೋದ್ರೊಳಗೆ ಇದೇನು ಏನು ಮಾಡಾಕ್ತಿದ್ದಿ? ಅದನ್ನು ಏನು ಮಾಡಾಕ್ತಿದ್ದಿ? ನೀರು ತಂದ್ಕೊಡು ಸ್ವಲ್ಪ. ನನಗೆ ಆರಾಮಾಗೈತೆ. ತಣ್ಣೀರು ತೊಂಬ. ನೀ ಬಿಸಿನೀರು ಕುಡಿ. ನೀ ಭಾಳ ಕೆಮ್ಸಾಗುತ್ತೆ. ಇವತ್ತು ರಾತ್ರಿ ನಮ್ಮದು ಜಾಗರಣೆ ವ್ಯವಸ್ಥೆ ಐತಿ. ಇವತ್ತು ವ್ಯವಸ್ಥೆ ಗ್ಯಾರಂಟಿ. ಇವತ್ತು ಶಾಂತ ಇರ್ತಾರೆ, ರಾತ್ರಿ ಮಾತ್ರ ವ್ಯವಸ್ಥೆ. ಹಿಡ್ಕೊ. ನಾ ಬಿಟ್ಟಿನ ನೀನಾ? ನಾ ಹಿಡ್ಕೊಂಡು ನೀ ಕೈ ಬಿಡೋದ್ಮೇಲೆ ಬಿಡ್ಬೇಕು ನೀನು. ಏನಂದಿಲ್ಲ? ಅದೇ ಹಿಡ್ಕೊಂಡು ನೀನು ಏನಂದ? ಏನು ಸರ್ಪ್ರೈಸ್? ಏನು ಸರ್ಪ್ರೈಸಾ? ಹಾಂ ತೋರ್ಸು ಮತ್ತೆ. ಹೌದಾ? ಆಮೇಲೆ ತೋರಿಸ್ತಾ
ಕೊಡು ಸರ್ಪ್ರೈಸಿಗೆ ನಾ ಅಂಜಿಕೆ ಏನು ಖುಷಿಯಾಗಿ ನೀರು ಚಲ್ಕೊಂಬಿಟ್ಟೆ ಮೈ ಮೇಲೆ. ಖರೆ ಭಾಳ ದೊಡ್ಡ ಸರ್ಪ್ರೈಸ್ ಐತೆ ಸಣ್ಣದೈತೆ ಹೆಂಗೆ? ಅದು ದೊಡ್ಡದೈತೆ ಸಣ್ಣದೈತೆ ನೀನೇ ನೋಡು, ನನಗೆ ಗೊತ್ತಿಲ್ಲ. ಅದು ಸರ್ಪ್ರೈಸ್. ಬಾ ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸ್ ಹಿಂಗೆ ನಾನು ಕಣ್ಣಿ ಬತ್ತಿ ಕಟ್ತೀನಿ ಬಾ ನಿನಗಂತ. ಕಣ್ಣಿ ಬಿಟ್ಟೆ ನಾನು ಹಾನೆಸ್ಟ್ ಆಗಿ ನಾನೇ ಕಣ್ಣು ಮುಚ್ಕೋತೀನಿ. ನಾ ಮುಚ್ತೀನಿ ಅಪ್ಪ ನಿನ್ನ ಮ್ಯಾಲೆ. ಇಲ್ಲ ಹಾನೆಸ್ಟ್ ಆಗಿ ನಾನೇ ಮುಚ್ಕೋತೀನಿ. ನಾ ಮುಚ್ತೀನಿ ಬಾ. ಫೋನ್ ಕೊಡ್ಬೇಕಾದ್ರೆ ನೀವು ಸಾಕು ತಡಿ, ವೈಡ್ ಆಂಗಲ್ ಇಡ್ತೀನಿ. ಹಾಂ ಏ ಮುಂದೆ ನೋಡು ಎಲ್ಲರೂ ಡಿಕ್ಕಿ ಹೊಡ್ತೀನಿ. ಎಲ್ಲ ಕರ್ಕೊಂಡೋಗಿಲ್ಲ ನೋಡಿ ಬರ್ತಾರೆ ರೈಟ್. ಕಾಲ ಬೆಡ್ ಐತಿ. ಇಲ್ಲ ಡಿಕ್ಕಿ ಹೊಡ್ಸಿ ಆರ್ಡರ್ ಮಾಡಿ ಡಿಕ್ಕಿ ಹೊಡ್ಸಿ ಅಂತೀನಿ. ಹಾಂ ಫಸ್ಟ್ ವಿಡಿಯೋ ತೋರಿಸ್ತೀಯ? ನಾನು ನೋಡ್ತೀನಿ ಫಸ್ಟ್. ಚಲೋ ಐತೆ ಆಮೇಲೆ ವಿಡಿಯೋ ತೋರಿಸ್ತೀನಿ. ಹಾಂ 1 2 3. ಓ ಸರ್ಪ್ರೈಸ್. ನೀವು ನೋಡ್ಬಿಡ್ರಿ ಒಂದ್ಸಲ. ಸರಿಯಾಗಿ ಬಂದಿನಲ್ಲ. ಬಾಯ್. How is my surprise? ಎಲ್ಲಿಂದ ತಂದೆ ಏನು ಎಲ್ಲಿ ಹೋಗಿತ್ತು? ಫೋಟೋ ಸ್ಟುಡಿಯೋಕ್ಕೆ ಪ್ರಿಂಟ್ ಹಾಕಿ ಆರ್ಡರ್. ಇದು ಫಸ್ಟ್ ನಮ್ಮ ಫೋಟೋ. ಇವನು ಅಲ್ಲಿಂದ ತರ್ಸಿ ಇವನು ಬರ್ದೆ ನೀವನ್ನ ಕೊರ್ದೇನ ಬರೋದು ಕೊಯ್ಕೊಂಡು ಬರೋದು ಕಟ್ ಮಾಡೀನಿ. ಈ ಕಡೆ ಶ್ರೀವಾರಿ. ಓಕೆ ಇದು ಡಬಲಿ ಮಾಡಬೇಡ, ಬರೀ ಆಯ್ ಅಂತ ಮಾಡಿ. ಕನ್ನಡ ಬರಿಬೇಕಾದ್ರೆ ಡಬಲಿ ಮಾಡಿ ಇದು ಮಾಡ ದೀರ್ಘ ಕೊಡು. ಇದು ಟ್ರೆಂಡಿಂಗ್ ಒಂಥರ SHRI ಶ್ರೀವಾರಿ. ಶ್ರೀವಾರಿ ಮಾಡಬೇಡ, ಶ್ರೀವಾರಿ. ಇಂಗ್ಲೀಷ್ ಒಳಗೆ ಬರೀ ಆಯ್ ಮಾಡು, ಕನ್ನಡದಾಗ ಶ್ರೀ ಮಾಡ ನಡೀತೈತಿ. ಇಲ್ಲಿ ನಾನು ಸುನೀತಾ, ಇದು ಶ್ರೀರಾಮ್ ಅಂತ ಸುನೀತಾ ಅವ್ರ ತಂಗಿ ಮಗ. ನಾನು ಶ್ರೀವಾರಿ ಹೊಟ್ಟೆಗಿದ್ದಾಗ. ಇದು ಮೊನ್ನೆ ರೀಸೆಂಟ್ ಹತ್ಕೊಂಡಿದ್ದು. ಇದು ಮೆಟರ್ನಿಟಿ ಫೋಟೋ ಶೂಟ್. ಇದು ಮದ್ವಿ ಆಗಿ ಎಷ್ಟು ದಿನಕ್ಕೆ ಫಸ್ಟ್ ಫೋಟೋ ನಮ್ದು ಅವತ್ತೇ ಮದ್ವೆ ಆಗಿ ಮರ್ದಿನಾನೆ ಫೋಟೋ ಇದು. ಆಮೇಲೆ ಇದು ಮಾಲಾ ಫಿಶಾದಾಗ ನಾವು ಮುಂಚೆ ಓಡಾಡಕ್ಕೆ ಹೋಗಿದ್ದು. ಇದು ಮೊನ್ನೆ 6 ಮಂತ್ ಎಷ್ಟು ಮಂತ್ 3 ಮಂತ್ ಇದು ಮಾಡಿದ್ವಿ ಶ್ರೀವಾರಿದದು. ಈಚೆ ಕಡೆದು ಇದು ಪ್ರೇಮವ್ರ ಮನೆ ಆಗಿದ್ದಾಗ ತಗೊಂಡಿದ್ದು. ನೆಕ್ಸ್ಟ್ ಇಲ್ಲಿ ನಮ್ಮ ಮೇಡಮ್ ಕೊಟ್ಟಿದ್ದು ಪೋಸ್ ಇದು, ಶ್ರೀವಾರಿ ಕೊಟ್ಟಿದ್ದು ಪೋಸ್ ಇದು ಚಂದ ಐತಿ. ಇದು ನಮ್ಮೂರ ತಗೊಂಡಿದ್ದು. ಇದು ಬೆಂಗಳೂರಿಗೆ ಬಂದು ವಾಪಸ್ ಲಕ್ಷ್ಮೀ ಪೂಜೆ ಮಾಡ್ಕೊಂಡು ದೀಪಾವಳಿ ಊರಿಗೆ ಹೋಗಿದ್ವು ಅದು. ಇದು ಮೊನ್ನೆ ಸುನಿತನ ಬರ್ತಡೇದು. ಇದು ನಮ್ಮ ಶ್ರೀವಾರಿದು ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಜೆಮ್ ಸುಟ್ ತಂದು ಕೊಟ್ಟಿದ್ರು ಶ್ರೀವಾರಿಗೆ. ಅದನ್ನ ಹಾಕಿ ಫೋಟೋ ತೆಗೆದಿದ್ವಿ. ನನಗೂ ಸರ್ಪ್ರೈಸ್ ಕೊಡು, ಒಂದು ಸಣ್ಣದಾರ, ನಾನು ಖುಷಿ ಪಡ್ತೀನಿ. ನಿನಗೆ ಏನು ಕೊಡ್ತೀನಿ ಸರ್ಪ್ರೈಸ್? ಮೊನ್ನೆ ಆ್ಯನಿವರ್ಸರಿಗೆ ಏನೇನು ಕೇಳಿದೆಲ್ಲ ಕೊಡ್ತೀನಿ. ಏನೇನು ತಿಂತೀನಿ? ಸರ್ಪ್ರೈಸ್ ಗೊತ್ತಿಲ್ಲಾರ ಒಂದು ಏನಾರ ಕೊಡು. ಗೊತ್ತಿಲ್ಲಾರ್ದ ಇದು ಎಷ್ಟಾಗಿರ್ಬೋದು ಇದಕ್ಕೆ? ಇದು ಒಂದೊಂದು ಫೋಟೋ ಪ್ರಿಂಟ್ ಎಲ್ಲ ಸೇರಿದ್ರು ಆಲ್ಮೋಸ್ಟ್ ಒಂದು ಇಲ್ಲೇ ಮಾಡಿಸಿ ಏನು ತರಿಸಿ ಇವನ್ನ ಆನ್ಲೈನ್ ತರ್ಸಿನಿ. ಎಷ್ಟಾಗಿರ್ಬೋದು ಮೋಸ್ಟ್ಲಿ ಆನ್ಲೈನ್ದಾಗ ಅಂದ್ರೆ ಒಂದು ಯಾವ ಆ್ಯಪ್ ಒಳಗೆ ತರ್ಸಿರ್ಬೋದು ಗೊತ್ತಾ? ಯಾವ ಆ್ಯಪ್ನು ಐತೇನ ಅದಕ್ಕೆ? ಯಾವ ಮತ್ತ ಎದ್ರಾಗ? ಮೀಶೋದಾಗ? ಅಂದ್ರೆ ಮೀಶೋದಾಗ ಅಂದ್ರೆ ಒಂದು 400 ರೂಪಾಯಿ ಇಷ್ಟು ಫೋಟೋ ಅದಾವ. ಅಂದ್ರೆ ಒಂದೊಂದು ಫೋಟೋಗೆ 55 ರೂಪಾಯಿ ಹಿಡಿದ್ರು. ಮತ್ತು ಪ್ರಿಂಟಿಂಗ್ ಫೋಟೋ ಅಂದ್ರೆ 300 ರೂಪಾಯಿ, 200 ರೂಪಾಯಿ, 200 ರೂಪಾಯಿ, 100 ರೂಪಾಯಿ, 86 ರೂಪಾಯಿ. ಹೀಗೆ ಇದು ಪೇ ಮಾಡಿದ್ರೆ 86 ರೂಪಾಯಿ, ಕ್ಯಾಶ್ ಆನ್ ಡೆಲಿವರಿ ಅಂದ್ರೆ 100 ರೂಪಾಯಿ. ಹೌದಾ? ಕರೆ ಬರ್ತಾವಿಲ್ಲ ಅಂತ ಡೌಟ್ ಒಳಗಿದ್ದೆ. ಫೋಟೋನ ಕಳಿಸಿದ್ದೆ. ಅದು ಹೆಂಗಂತೇಳಿ ತೋರಿಸಿ ಯಾರು ಮಾಡೋರು ಆರ್ಡರ್ ಮಾಡೋರು ಮಾಡ್ತಾರೆ. ಇಲ್ಲಿ ಕಮೆಂಟ್ ಒಳಗೆ ಕೇಳ್ತಾರೆ ಎಲ್ಲಿ ತರ್ಸಿರ. ಮೀಶೋ ಒಳಗ ಇದು ಫೋಟೋ ಫ್ರೇಮ್ ಅಂತ ಹೊಡೀರಿ ಸ್ಮಾಲ್. ಮೀಶೋ ಒಳಗ ಏನ್ರಿ ಸರ್ಚ್ ಬಾರ್ ಒಳಗ ಸರ್ಚ್ ಒಳಗೆ ಹೋಗಿ ಫೋಟೋ ಫ್ರೇಮ್ಸ್ ಅಂತ ಹೊಡಿದ ಅಲ್ಲಿ ಬರ್ತಾವೆ. ಅದು ಆರ್ಡರ್ ಮಾಡ್ಬೇಕು. ಫಸ್ಟ್ ಆರ್ಡರ್ ಮಾಡ್ಬೇಕು. ಅದ್ರ ನಂಬರ್ ಕೊಟ್ಟಿರ್ತಾರಲ್ಲ, ವಾಟ್ಸಪ್ ನಂಬರ್ ಅಂತ. ಆಮೇಲೆ ಆ ನಂಬರ್ ಸೇವ್ ಮಾಡ್ಕೊಂಡು ವಾಟ್ಸಪ್ ಒಳಗ ಈ ಫೋಟೋ ಬಿಡ್ಬೇಕು ಅವ್ರಿಗೆ. ಈ ಫೋಟೋ ಬಿಟ್ಟು ನಾವು ಆರ್ಡರ್ ಮಾಡಿದ ID ನಂಬರ್ ಅವ್ರಿಗೆ ಹಾಕ್ಬೇಕು. ಫೋಟೋಸ್ ಕಳಿಸಿ ID ನಂಬರ್ ಹಾಕಿ ಸ್ಕ್ರೀನ್ ಶಾಟ್, ಅದು ಮತ್ತೆ ಆರ್ಡರ್ ಮಾಡಿದ ಸ್ಕ್ರೀನ್ ಶಾಟ್ ಹೊಡೆದು ಅವ್ರಿಗೆ ಹಾಕ್ಬೇಕು.
ಆಮೇಲೆ ಬಂದ್ಬಿಡ್ತಾವು. ನನಗೆ ಚಂದ ಅನ್ಸಾಗ್ತೈತೆ ಒಂಥರ ಖುಷಿ ಕೊಡ್ತು ನನಗೆ. ನಾ ಯಾವಾಗ್ಲಿಂದ ಆಸೆ ಇಟ್ಕೊಂಡಿದ್ದೆ ಈ ಥರ ನಮ್ಮ ಸಣ್ಣ ಸಣ್ಣ ಫೋಟೋ ಅಂಟಿಸ್ಬೇಕಂತ. ಆದ್ರೆ ಫೋಟೋ ಸ್ವಲ್ಪ ಎಡಿಟ್ ಮಾಡಿ ಕಳಿಸ್ಬೇಕಾಗಿತ್ತು. ನೀ ರಾ ಫೋಟೋಸ್ ಕಳ್ಸಾಡಿತ್ತು. ಏನೋ ಒಂದು ಸ್ವಲ್ಪ ಅದನ್ನ ಏನು ಅಡ್ಜಸ್ಟ್ಮೆಂಟ್ ಒಂದು ಸ್ವಲ್ಪ ಜಾಸ್ತಿ ಬೆಳ್ಳಗ ಮಾಡೋದಾಗ್ಲಿ ಇದು ಮಾಡೋದಾಗ್ಲಿ ಹೆಂಗೆ ಫೋಟೋ ಹೊಡೆದಿವಿ ಹಂಗೆ ಹೇಳ್ಸ್ಯಾಳ ಅವನು. ಡಿಸ್ಟರ್ಬ್ ಮಾಡಬೇಡಕ್ಕೆ ಮಕ್ಕೊಂಡಕ್ಕಿ ಈಗ ಕಟ್ ಮಾಡಿಸ್ಕೊತಾಳೆ ಏನಕ್ಕೆ. ಮತ್ತೆ ಈಗ ನೇಲ್ ಕಟ್ ಮಾಡಂತ ಕಟ್ ಮಾಡಿಸ್ಕೊತಾಳೆ ಉಗುರಾಗ ಈಗ. ಎದ್ದಾಳು ಯಪ್ಪ ಶಿವನೆ, ಎದ್ದಾಳಿ ಶಿವನೆ. ಅದ್ರ ಬ್ಯಾನ್ ಆಗ್ತೈತಿ ಎದ್ರ ಆಕೆಗೆ ಬ್ಯಾನ್ ಹಾಕೊಂಡು ನಿದ್ದಾಗ ಸುಮ್ಮನೆ ಗೊತ್ತಿಲ್ಲ. ಹೋಗಿ ಆಕಿನ ಕಣ್ಣಾಗ ಬೀಳ್ತಾವೆ ಹೊಳ್ಳಿ ಸ್ವಂತ. ಹಾ ಆಕಿ ಕಣ್ಣು ಮುಚ್ಚಾಳ ಏನು ಇಲ್ಲಿಲ್ಲ ಮುಚ್ಚಾಳ ತರಲ್ಲ ಈಟಿಟ್ಟದಾಕಿನ ಬಣ್ಣ ಚೂರ್ತಾಳ ಹಿಂಗ ನೋಡಾವ್ತಾಳ. ಈಗ ಸರಿಕೈತಿ ಕಣ್ಣು ನೋಡ್ಬಿಡೀಗಿ ಎಷ್ಟು ಸಿಟ್ಟಿಗೆ ನೋಡಾವ್ತಾಳ ನೋಡಿ. ಜ್ವರ ಬಂದ ಆಕೀಗ ಈಚೆ ಕಡೆ ಕಾಲ್ ಬ್ಯಾನ್ ಆಗಲ್ಲ ಅಂದಾಗ ಒಂದು ಬ್ಯಾನ್ ಆಗಲ್ಲ, ಇನ್ನೊಂದು ಯಾವ್ದದು ಬಲಗಾಲ್ ಬ್ಯಾನ್ ಆಗತ್ತಂದಾರ. ಇದು ಈಚೆ ಕಡೆ ಅದ ಅಲ್ಲ 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 ಎಡಗಾಲ್ ಇದೇ ಬ್ಯಾನ್ ಆಗತ್ತಿ. ಆಕೆಗೆ ಎರಡು ಬ್ಯಾನ್ ಆಗತ್ತಾವ. ನಾನು ನೋಡೀನಿ ಕೈ ಒಂದ ಬ್ಯಾನ್ ಆಗಕತ್ತಿಲ್ಲ. ದಿನ ಅಷ್ಟು ಆಕ್ಟಿವ್ ಇರ್ತಿದ್ವಿ. ಇವತ್ತೊಂದಿನ ಕಾಲ್ ತಾಕಿಸ್ಬೇಡ, ಕಾಲಿಗೆ ತಾಕಿಸ್ಬೇಡ ಪಾಪ, ತೊಟ್ಲೆ ಹಾಕ್ಬಿಡು. ಮೇಡಮ್ ಜೋಜೋ ಮಾಡಿ ಜೋಜೋ. ರೊಟ್ಟಿ ಚಲೋ ಆಗ್ಯಾವ ನಮ್ಮನೆ. ತಳಗ್ನವರು ಏನಿದು ಸೌಂಡು ಅಂದಿರ್ತಾರೆ. ಈಗೆಲ್ಲ ಸೌಂಡ್ ಕೇಳಿಬಿಟ್ರೆ ಏನಿದು ಮತ್ತೆ ಒಂದ್ಸಲ ಬಂದಿದ್ರು ಅವರು ಶ್ರೀವಾರಿದು ತೊಟ್ಲ ಸ್ವಲ್ಪ ಇದಾಗಿತ್ತು. ಏನು ಒಂದು ಕಡೆ ತೂಗದಾಗ ಟಕ್ 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 ತಳಗ್ ಸೌಂಡ್ ಹೊಂಟಿತ್ತು. ಬಂದ್ ಕೇಸ್ ಪಾಪ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಜಾಸ್ತಿ ಸೌಂಡ್ ಬಂದು ಅವ್ರಿಗೆ ಏನೋ ಸ್ವಲ್ಪ ತಲೆ ಬ್ಯಾನಿ ಭಾಳ ಆಗುತ್ತಂತ ಸರ್ ಪದೇ ಪದೇ ಕೇಳಿ. ಈಚೆಗಡೆ ಯಾವ ಪಲ್ಯ? ಹಾಂ ಓ ತುಂಬ ಬದ್ನಿಕಾಯಿ. ಓ ನಾರ್ಮಲ್ ಬದ್ನಿಕಾಯಿ. ನೀನು ಕಷ್ಟಪಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಅಯ್ಯೋ ಯಾವೇ ತುಂಬ ಅಲ್ಲಪ್ಪ. ನಾನು ಹಿಡು ಅನ್ನ ಆಯ್ತಂತ ಬಿಟ್ಟಿದ್ದೆ ನಾನು. ಯಾ ಅನ್ನ ಏನಾಗಿತ್ತು ಅದಕ್ಕೆ ಹೋತು? ಬರೀ ಊಟ ಮಾಡುವ. ಬದ್ನಿಕಾಯಿ ಪಲ್ಯ, ಐ ಮೀನ್ ಎಣ್ಣೆಗಾಯಿ ಪಲ್ಯ ಅಂತಾರೆ, ಬದ್ನಿಕಾಯಿ ಪಲ್ಯ ಅಂತಾರೆ, ಬಿಸಿ ಬಿಸಿ ರೊಟ್ಟಿ. ನಮ್ಮ ಕಡೆ ಇಷ್ಟಿದ್ರೆ ಸಾಕು ಸ್ವರ್ಗ. ನಮ್ಮ ಕಡೆ ಜನಕ್ಕೆ ನಮಗೂ ಇಷ್ಟನೇ. ಆದರೆ ಪಿಜ್ಜಾ ಬರ್ಗರ್ ಮುಂದೆ ತಂದಿಟ್ರೆ ಅದನ್ನು ತಿಂತೀನಿ, ಸುಳ್ಳು ಹೇಳಬಾರ್ದು. ಅದೇ ಇದು ಇಷ್ಟ. ಬರ್ರಿ ಎಲ್ಲರೂ ಊಟ ಮಾಡುವ. ಒಂದು ಹಳೆ ಕಾಲದವ್ರು ಇರ್ತಿದ್ರಲ್ಲ, ಅಂದ್ರೆ ಗಂಡ ಊಟ ಮಾಡಾದ್ಮೇಲೆ ಗಂಡನ ತಟ್ಟೆ ಒಳಗೆ ಊಟ ಮಾಡಬೇಕು ಅಂತ ಶಾಸ್ತ್ರ ಇರ್ತಿತ್ತಲ್ಲ, ನಮ್ಮ ಮನೆ ರಿಪೀಟ್ ಆಗುತ್ತಿತ್ತು. ಈಗ ನಾ ಈ ಪ್ಲೇಟ್ ಒಳಗೆ ಊಟ ಮಾಡಿದ್ದೆ, ಈಗ ಅದ್ರಾಗ ಈಕಿ ಊಟ ಮಾಡಂತ. ಏನು ಪತಿ ಮೇಲೆ ಭಕ್ತವ ಈಗೀಗ. ಫಸ್ಟ್ ಟೈಮ್ ನಾನು ಅನ್ಕೊಂಡಾಗ ಏನಿತ್ತು ಗೊತ್ತೇನ, ಪತಿ ಮೇಲೆ ಭಕ್ತಿ ಅನ್ನೋದಕ್ಕಿಂತ ಎರಡೆರಡು ಪ್ಲೇಟ್ ಹಾಕೋ, ಎರಡೆರಡು ಪ್ಲೇಟ್ ಮುಸ್ರಿ ತೊಳಿದಾಗತ್ತೆ, ಡಬಲ್ ಆಗುತ್ತೆ. ಒಂದ್ರೊಳಗೆ ತಿಂದ್ಬಿಟ್ರೆ ಮುಗಿದೋಗುತ್ತೆ. ಹೌದಿಲ್ಲ? ಇದು ಲಾಜಿಕ್. ಅದರಿಂದ ಬೇರೆ ಅರ್ಥ ಇತ್ತು. ಮತ್ತೆ ಒಂದು ಸ್ವಲ್ಪ ಹಾಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಶ್ರೀವಾರಿ. ಸೊ ಅದಕ್ಕೋಸ್ಕರ ನಮ್ಮ ಕೆಲಸ ಮಾಡುತ್ತಿರುವುದು, ಮೊದಲು ಐಸ್ ಕ್ಯೂಬ್ ನಮ್ಮ ಮಗಳ ಮನೆಯವರು ಅಕ್ಕ ಐಸ್ ಕ್ಯೂಬ್ ಕೊಟ್ಟಾರೆ. ಪಾಪ ಅವ್ರು ಮಧ್ಯಾಹ್ನ ಇಟ್ಟಿದ್ರು, ಪಾಪಗೆ ಬೇಕಾಗತ್ತೆ ಅಂತೇಳಿ. ಸೊ ಈಗ ಐಸ್ ಆಗಿದ್ದವು. ಇದನ್ನ ಎದ್ರಾಗ ಹಂಗೆ ಹಾಕಲ್ಲ, ಏನು ಮಾಡ್ತೀವಿ ಅದನ್ನು? ನಂದಂತರೂ ಕೇಳೋದು ಹುಡುಗಿ ತಂತ ಮಾಡ್ತೈತಿ. ನನಗೇನು ಗೊತ್ತಾಗಲ್ಲ ಅಂತ ಮಾಡಿ ಏನೋ ಕೂಸಿನ ಜೋಪಾನ ಮಾಡೋದು ನನಗೆ ಗೊತ್ತಿಲ್ಲ. ಅಮ್ಮಮ್ಮ ಇಷ್ಟು ದಿನ ಜೋಪಾನ ಮಾಡಿ ನಾನು ಯಾಕೆ ಏಯ್ ಅಂಜಿದ್ಲಕ್ಕಿ ಅಲ್ಲಿ ನೋಡಲ್ಲಿ
ಹುಲುಮ ನೀವು ನಿಮ್ಮ ಮಮ್ಮಿಗೆ ಹೊಡಿಮ ಇಬ್ರು ಸೇರಿ ಬಾಕ್ಲಾಯಕ್ಕೆ ನುಗ್ಗು ಹೊಡಿ ಮತ್ತಕಿ ಹಾಂ ಅಳಬೇಡ ಇಲ್ಲ 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 ಹಾಂ ಹಾಂ ನಾ ಇರ್ತೀನಿ ನಿನ್ನ ಜೊತೆ ಇರ್ತೀನಿ ಪಪ್ಪ ವರ್ಷಕ್ಕೊಮ್ಮೆ ಬರ್ತಾನ ಪಪ್ಪ ಪಪ್ಪ ಹ್ಞೂ ವರ್ಷಕ್ಕೊಂಬರ್ತಾನೆ ನನಗೂ ದೇವ್ರು ಏನಾರ ಆಕಿಗ ಹಾಲು ಕುಡ್ಸಂಗಿತ್ತಂದ್ರೆ ನಾನು ಚಂತಾನೆ ಇರ್ತಿದ್ದೆ ಆಕಿನ ಬಲ್ಲಿ ಹಾಂ ಇಷ್ಟಿದ್ ಬಿಡು ಸಾಕು ನಮ್ಗೆ ಖುಷಿ ಆಗುತ್ತೆ ಹಾಂ ಅಳಕ್ಕೆ ಹೋಗ್ಬೇಡ ಅಷ್ಟೇ ಅಯ್ಯೋ ಇಡವ ಸೀದಾ ಐಸ್ ಅಂತಂದ್ರೆ ಈಗ 108 ಸಾಹಸ ಮಾಡ ಡೈರೆಕ್ಟ್ ಐಸ್ ಇಡಬಾರ್ದು ಗೊತ್ತದ ನಿನಗೆ ಹೌದಾ ಗೊತ್ತಿಲ್ಲ ಈಗೇನು ಅದನ್ನೆಲ್ಲ ಐಸ್ ಅದ್ರ ಮೇಲೆ ಇಡ್ತೀಯನ ಈಗ ಅರ್ಬಿ ತಣ್ಣಗೆ ಮಾಡ್ದೇನ ಇದ್ಯಾ ಸೀಮೆ ಇದು ನಿಂದು ಐಡಿಯಾ ಐಸ್ ಇಡೋದ್ರ ಮೇಲೆ ಹಾಂ ವೆರಿ ಗುಡ್ ಏ ಮಾಡಿ ನೋಡ್ತಾ ಮಾಡಿದ್ ನೋಡ್ತಾ ಇರ್ಬಾರ್ದು ಉಲ್ಮ ಶ್ರೀವರಿ ಉಲ್ಮ ಉಲ್ಮ ಇಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡು ಕಾಲು ಅಳಗಡಿಸ್ಲಾರ ಅಳಲ್ಲ ಇವತ್ತು ಅನ್ಸುತ್ತೆ ನಿನಗೆ ಈಕೆ ರಾತ್ರಿ ಅಳತಾಳ ಅಂತೇಳಿ ನನಗಂತೂ ಅಳಲ್ಲ ಅನ್ಸಾಗ್ತೈತಿ ಆಕಿ ಹಿಂಗ ಕಾಲು ಬಿಸಿಯಾಡ್ಸ್ಲಾರ ಇದ್ರ ದಪ್ಪಿರ್ತಾಳ ಹಾಂ ಕಾಲು ಹಿಂಗೆ ಎತ್ತಿಲ್ಲ ಚಲೋ ಅಳಕ ನಮ್ಗೆ ನೋಡಕ್ ತೋಡಿಕೆ ಗಾಬ್ರಿ ಇಷ್ಟೇ ಒಟ್ಟು ಸಪ್ಪಿದ್ರೆ ಚಿಂತೆಲೆ ಇವತ್ತೊಂದಿನ ಅಳಬಾರ್ದಕ್ಕೆ ಅವಲಮ್ಮ ಇವತ್ತೊಂದಿನ ಚುಮ್ಮಿದ್ಬಿಡು ನಾಳೆ ನೀವು ಏನು ಹೇಳ್ತೀವಿ ಅದನ್ನ ಕೊಡಿಸ್ತೀನ ನೀವು ಅಳೋದು ನೋಡೋಕ್ಕಾಗಲ್ಲ ನನ್ನ ಕೈಲಿ ಕೇಳೋ ಟೈಮ್ನಾಗ ಕೊಡ್ಸಕತ್ತೆ ಈಗ ಕೇಳಲ್ಲ ಅದಕ್ಕಂತಿ ಕೇಳೋ ಟೈಮ್ನಾಗ ನಿನ್ಕಿನ್ನ ಜಾಸ್ತಿ ಕೊಡಿಸ್ತೀನಿ ಆಕಿ ಕೊಡ್ಸು ಹೊಟ್ಟಿ ಕೆಚ್ಚ ಕೊಡ್ಸು ಒಂದೇ ಇತ್ತು ತತ್ತೀರ ಇಷ್ಟದ ಇದ್ರಾಗ ಇಷ್ಟು ದಪ್ಪಂದ 2 ತತ್ತಿ 2 ತತ್ತಿ ಹಾಕಿನಿ ಹೆಂಗೆ ಒಂದೇ ಬಂದಿತ್ತು ತಿಲ್ಕ್ ಇಬ್ಬರಿಗೆ ಒಂದೊಂದು ಮಾಡ್ಕೊಂಬರ್ತಿದ್ದೆ ಅದ್ರಾಗ 2 ತತ್ತಿ ಹಾಕಿ ಒಂದೇ ಮಾಡಿದ್ದೆ ಬರೀತ 2 ತತ್ತಿ ಹಾಕಿ ಮಾಡಿದ್ರೆ ಮಜಾ ಬರ್ತಾ ನೀನು ಒಂದೇ ತತ್ತಿ ಹಾಕಿದ್ರೆ ಮಜಾ ಬಂದಿಲ್ಲ ಥ್ಯಾಂಕ್ ಯು ನಿನಗಿಲ್ಲ ಅರ್ಧ ತಿನ್ನು ಅರ್ಧ ಕೊಡು ಬ್ರೇನ್ ಅಂದ್ರೆ ಅರ್ಧ ಇಟ್ಟೇ ಬಿಡ್ತಾ ಮತ್ತು ಇರೋದು ಒಂದೇ ಬಂದಿತ್ತು ನನಗೆ ವಾಸನೆ ಬಂದಿತ್ತು ಬಂದ್ರ ಕೊಟ್ಟಿನ ಬೇಸಲ್ಲನು ಹೆಂಗೆ ನೋಡಾತೈತಿ ನೋಡುವ ನಮ್ಮ ಬಂಗಾರ ನನಗೆ ಓ ನಮ್ಮ ಬಾ ಅನ್ನಕತ್ತೀಯ ಬರ್ತೀನಿ ನೀ ತಿಂದಿ ನಾ ತಿನ್ಬೇಕೇನು ಸೌಂಡು ಕೇಳಿಸ್ತಿರ್ಬೋದು ನಿಮಗೆ ಸೊ ರಾತ್ರಿ 10ಗೆ ಟೈಮಿಗೆ ಕೂತೀವಿ ಮಕ್ಕಳು ಇವತ್ತು ಒಂದು ರಾತ್ರಿ ಹೆಂಗಾರ ಮಾಡಿ ಕಳಿತೀವಿ ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ವ್ಲಾಗ್ ಇಷ್ಟ ಲೈಕ್ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಲವ್ ಯು ಆಲ್ ಟೇಕ್ ಕೇರ್